ನನ್ನ ತಂದೆ ತಾಯಿ ಗುರುಗಳ ಪ್ರೋತ್ಸಾಹ ಮತ್ತು ಆಶೀರ್ವಾದದೊಂದಿಗೆ ನನ್ನದೊಂದು ಪುಟ್ಟ ಕನಸು ನಿಮ್ಮ ಮುಂದೆ. ನನ್ನ ಹತ್ರ ಇನ್ನೇನು ಮಾತಾಡ್ತೀಯಮ್ಮ? ಏನು ಪ್ರಯೋಜನ ಇಲ್ಲ. ಬಾಮ್ಮ.
ಒಂದಲ್ಲ ಒಂದಿನ ಹೀಗಾಗುತ್ತೆ ಅಂತ ಗೊತ್ತಿತ್ತು. ಆದರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ನು ಮುಂದೆ ಈಗಾಗದೆ ಇರಂಗೆ ನೋಡ್ಕೋಬೇಕು. ಇನ್ಮೇಲೆ ನಾನು ಈ ಕೆಲಸ ಮಾಡಲ್ಲ. ನಾಳೆ ನಮಗೆ ಕೊಟ್ಟಿರೋ ಕೆಲಸನ ನಾವು ಮಾಡಲೇಬೇಕು. ನಾಳೆ ಈ ಕೆಲಸ ಮುಗಿದ್ಮೇಲೆ ನನಗೀಗ ಸವಾಸ ಸಾಕು. ಎಕ್ಸ್ಕ್ಯೂಸ್ ಮೀ, ವೆಲ್ಕಮ್ ಟು ಬೆಂಗಳೂರು ಸರ್. ಆ್ಯಸ್ ಯು ಆರ್ ಎ VVIP, ನಿಮ್ಮ ತಂದೆಯವರು ಬೆಂಗಳೂರು ಬಂದಾಗಲೆಲ್ಲ ನಾವೇ ಗೌರ್ಮೆಂಟ್ ಸೆಕ್ಯೂರಿಟಿನ ಅರೇಂಜ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಹಿಟ್ ಲಿಸ್ಟಲ್ಲಿ ಇರೋದ್ರಿಂದ ನಿಮಗೂ ಕೂಡ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದೀವಿ ಸರ್. ನಿಮ್ಮ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಕ್ಯಾ ಮೇಲೆ ಪೆ ಅಟ್ಯಾಕ್? ಸ್ಕೂಲ್ನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗೋಕೆ ಮುಂಚೆನೆ ಹಿಟ್ ಲಿಸ್ಟ್ನಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆದವ್ ನಾನು. ನನಗೆ ಸೆಕ್ಯೂರಿಟಿ. ಈ ಬಾಡಿನ ಟಚ್ ಮಾಡೋ ಗಿಲ್ಲಿ ಇನ್ನೂ ಹುಟ್ಟಿಲ್ಲ. ನನ್ನ ರೇಂಜ್ಗೆ ಏನಿದ್ರು ಜೇಮ್ಸ್ ಬಾಂಡೇ ಬೇಕು. ಕೊಡಕ್ಕಾಗತ್ತಾ? ಅಂಥವ್ರು ಯಾರಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ? ಇವರೇ ನಮ್ಮ ಕರ್ನಾಟಕದ ಬೆಸ್ಟ್ ಆಫೀಸರ್. ಈ ಬಾಡಿಗಳಿಗೆ ಗನ್ ಸೂಟ್ ಆಗಲ್ಲ. ನನ್ಗೆ ಹಂಗೂ ಸೆಕ್ಯೂರಿಟಿ ಕೊಡಬೇಕು ಅಂದ್ರೆ ಇವನು ಕೊಡಿ. ಐ ಹ್ಯಾವ್ ಮೈ ಓನ್ ಸೆಕ್ಯೂರಿಟಿ. ಲೆಟ್ಸ್ ಪಾರ್ಟಿ. ಚಿಂಗಾರಿನ ನಾರಾರ. ಆಫೀಸರ್, ನೀನ್ ಒಂದ್ ಹೆಜ್ಜೆ ಮುಂದೆ ಇಟ್ಟರು ಇವನ್ನ ಸಿಗದಾಕ್ಬಿಡ್ತೀನಿ.
ಯಾರೋ ನೀನು? ಕ್ಷಮಿಸ್ಬಿಡೋ ನನ್ನ, ಕ್ಷಮಿಸ್ಬಿಡೋ. ತಾಕತ್ನ ಬಾಡಿಯಿಂದ ಗೇಜ್ ಮಾಡಬೇಡಿ, ಬುದ್ಧಿಯಿಂದ ಅಳಿರಿ. ಕಾಪಾಡೋನ್ ಕಣ್ಣಲ್ಲಿ ಕರೆಂಟ್ ಇರಬೇಕು. ಗುರಿ ಇಟ್ಟು ಹೊಡೆದ್ರೆ ಡಬಲ್ ಗುಂಡಿಗೇನು ಬ್ಲಾಸ್ಟ್ ಆಗೋಗ್ಬೇಕು. ನಾವು ಕರ್ನಾಟಕದ ಪೊಲೀಸ್ ಆಪತ್ನ ಅಟ್ಟಾಡ್ಸ್ಕೊಂಡು ಹೊಡಿತೀವಿ. ನಿನ್ನಂತ ಟೆರರ್ಗೋಸ್ಕರನೇ ಹುಡುಕ್ತಾ ಇದ್ದೆ. ನನ್ನ ಜೊತೆ ಬಂದ್ಬಿಡು, ಏನ್ ಬೇಕಾದ್ರೂ ಕೊಡ್ತೀನಿ. ನಾಯಿಗೆ ಬೇಕಾದ್ರೂ ಸೆಕ್ಯೂರಿಟಿ ಕೊಡ್ತೀವಿ, ಆದ್ರೆ ನಾನೇ ನಾಯಿ ತರ ಬಲ್ಲಾಲಾಡ್ಸ್ಕೊಂಡು ಇನ್ನೊಬ್ಬರು ಕಾಲ್ನೆಕ್ಕಲ್ಲ. ಸಾರಿ ಸಾರಿ ಸಾರಿ. ನಿನ್ಗೇನ್ ಬೇಕು ಕೇಳು? ದುಡ್ಡು? ಈ ಮನೆ ಬೇಕಾ? ಹುಡುಗಿರ್ ಬೇಕಾ? ಆಕಾಶದಲ್ಲಿ ಹಾರೋಡೋ ಫ್ಲೈಟ್ ಬೇಕಾ? ಅದ್ರ ಮೇಲಿನ ಸ್ವರ್ಗ ಬೇಕಾ? ಏನ್ ಬೇಕು ಕೇಳು, ಸ್ಯಾಂಕ್ಷನ್ ಮಾಡ್ತೀನಿ. ಈ ಕರ್ನಾಟಕದಲ್ಲಿ ಏನಿದ್ಯೋ ಮಣ್ಣು, ನನ್ ಜೊತೆ ಬಾ, ದುನಿಯಾ ತೋರಿಸ್ತೀನಿ. ನೀನ್ ದುಡ್ಡು ಕೊಟ್ಟು ಕರ್ನಾಟಕದ ಮ್ಯಾಪ್ ತಗೋಬಹುದು, ಫ್ಲಾಗ್ ತಗೋಬಹುದು. ಕರ್ನಾಟಕದ ಸ್ವಾಭಿಮಾನ, ಕನ್ನಡಿಗರ ಅಭಿಮಾನನ ನೀನ್ ಯಾವತ್ತೂ ಕೊಂಡ್ಕೊಳಕ್ಕಾಗಲ್ಲ. ನಿನ್ನ 100 ಕೋಟಿ ದುಡ್ಡಿಗಿಂತ 5 ಕೋಟಿ ಹೃದಯಗಳೇ ನಮಗ್ ದೊಡ್ಡದು. ಅದ್ರಲ್ಲೇ ನಮಗ್ ತೃಪ್ತಿ ಇದೆ. ಮನುಷ್ಯನಿಗೆ ಲೈಫ್ನಲ್ಲಿ ಏನಾದ್ರೂ ಬೇಕು ಅಂತ ಅನ್ಸುತ್ತೆ, ಆಗ ನಾನು ನೆನ್ಪು ಮಾಡ್ಕೊ. ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ಕಂಡೀಷನ್ ಹೇಗೆ ಇರಲಿ, ಸಿಚುವೇಶನ್ ಎಷ್ಟೇ ಕಷ್ಟವಾಗಿರಲಿ, ಈ ನಂಬರ್ ಕಾಲ್ ಮಾಡು. ನಾನು ಸಾಯೋವರೆಗೂ ಈ ನಂಬರ್ ಸ್ವಿಚ್ ಆಫ್ ಆಗಲ್ಲ.